ಬರೀ ಬಿಲ್ಡಪ್ ಬರೀ ಬಿಲ್ಡಪ್. ಇವನು ಫ್ರಾಡ್ ಡಾಗ್ ಮಿಲೇನಿಯರ್ ಸತೀಶ. ನಾಯಿ ಸಾಕ್ತೀನಿ ಅಂತ ಊರು ತುಂಬಾ ಶೋಕಿ ಮಾಡ್ತಿದ್ದ. ನನ್ನ ನಾಯಿಗೆ 10 ಕೋಟಿ 20 ಕೋಟಿ 50 ಕೋಟಿ ಅಂತಿದ್ದ. ಜನ ಕರ್ದು ಇವನ್ನ ಸೆಲೆಬ್ರಿಟಿ ಮಾಡಿದ್ರು. ಡಾಗ್ ಶೋಗಳಿಗೆಲ್ಲ ಇವನೊಬ್ನೇ ಸೂಪರ್ ಸ್ಟಾರ್ ಸೆಲೆಬ್ರಿಟಿ. ಇವನು ಮಾತ್ ಕೇಳಿ ಸ್ಟಾರ್ಗಳೆಲ್ಲ ಸಲಾಮ್ ಹೊಡಿತಿದ್ರು. ಆದ್ರೆ BTV ಅವತ್ತೇ ಹೇಳಿತ್ತು ಇವನೊಬ್ಬ ದೊಡ್ಡ ಫ್ರಾಡ್ ಅಂತ. BTV ಸ್ಟೋರಿ ನೋಡಿ ನಿನ್ನೆ ರೇಡ್ ಮಾಡಿದ ಇಡಿ. ದೇಶದಲ್ಲೇ ಫಸ್ಟ್ ಟೈಮ್ ಡಾಗ್ ಬ್ರೀಡರ್ ಮೇಲೆ ಇಡಿ ರೇಡ್. ಇವನು ಕೋಟಿ ಬಿಲ್ಡಪ್ ಕೇಳಿ ರೇಡ್ ಮಾಡಿದ ಇಡಿ. ರೇಡ್ ಮಾಡಿದ್ಮೇಲೆ ಅಕ್ಷರಶಃ ಪಾಪ ಅಧಿಕಾರಿಗಳೇ ಬೇಸತ್ತು ಬಿದೋಗ್ಬಿಟ್ರು. ಇವನ ನಕಲಿ ಸೆಲೆಬ್ರಿಟಿ ಅಂತ ಗೊತ್ತಾಗಿ ಸುಸ್ತಾದ ಆಫೀಸರ್ಸು ಡಾಗ್ ಸತೀಶನ ಅಸಲಿಯತ್ತನ್ನ ಮತ್ತೊಮ್ಮೆ ಬಿಚ್ಚಿಡ್ತೀವಿ ನೋಡಿ. ಇವನು ಬರೀ ಬಿಲ್ಡಪ್. ನನ್ನ ಹತ್ರ 50 ಲಕ್ಷದ ನಾಯಿ, 1 ಕೋಟಿ ನಾಯಿ, 20 ಕೋಟಿ ನಾಯಿ, 50 ಕೋಟಿ ನಾಯಿ ಅಂತ ಬರ್ರಿ ನಾಯಿನ ಹಿಡ್ಕೊಂತಾನೆ ಹೋಗ್ತಾನೆ. ಯಾವ್ದಾದ್ರು ಶೋಗ್ ಹೋಗ್ತಾನೆ. ಎಲ್ಲಾ ಶೋಲು ಇವನು ಮಿಲೇನಿಯರ್ ಇರ್ಬೋದು ಅಂತೇಳಿ ಕರ್ಸಿದೆ. ಇವ್ನು ನೋಡ್ರೆ ನಾಯಿ ನನ್ನ ಮಗ ಡಾಗ್ನ ಸಾಕು. ನಿನ್ನೇನ್ ಹೇಳ್ತಾರೆ, ನಾಯಿ ನನ್ನ ಮಗ ಅಂತಾನೆ ಹೇಳ್ತಾರೆ. ನಾವೇ ಇವನನ್ನ ರಿವೀಲ್ ಮಾಡಿದ್ವಿ ಇವನ ಅಸಲಿ ಮುಖನ. ಅಲ್ಲ ಗುರು, 50 ಲಕ್ಷ 1 ಕೋಟಿ ನಾಯಿ ಅಲ್ಲ. ಇವನ ಹತ್ರ ಇರೋದು 700-800 ರೂಪಾಯಿ ನಾಯಿ. ಅದನ್ನ ಬಿಟ್ಟಿ ಶೋಕಿ ಮಾಡ್ತಾನೆ. ಬಿಲ್ಡಪ್ ಕೊಟ್ಕೊಂಡು 50 ಲಕ್ಷ 1 ಕೋಟಿ ಅಂತ ಹೇಳ್ಕೊಂಡು ಸುತ್ತಾನೆ. ಅಷ್ಟೇ ಅಲ್ಲ ನೋಡಿ, ಯಾವ್ದಾದ್ರು ಸೆಲೆಬ್ರಿಟಿ ಶೋಗ್ ಹೋಗ್ತಾನೆ. ಆ ಸೆಲೆಬ್ರಿಟಿ ಅಂತ ಇದು 50 ಲಕ್ಷದ ನಾಯಿ, 1 ಕೋಟಿ ನಾಯಿ, ನಿಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ. ಅಲ್ಲರಿ, ಯಾವನಾರು ಒಬ್ಬ 1 ಕೋಟಿ ನಾಯಿನ 50 ಲಕ್ಷ ನಾಯಿನ ಏನಾರು ಗಿಫ್ಟ್ ಕೊಡ್ತಾರ? ಅದು ಸಾಯ್ಲಿ. ಈ ಶೋಗಳಿಗೆ ಹೋಗ್ತಾರಲ್ಲ, ಆ ಶೋಗಳಿಗೆ ಹೋದಾಗ ಅಲ್ಲೂ ಬೇರೆ ಬಿಲ್ಡಪ್. ಅಬಾ ಏನ್ ಬಿಲ್ಡಪ್. ಅದಕ್ಕೆ ನೋಡಿ ಇವನು ಇಷ್ಟು ಬಿಲ್ಡಪ್ ಕೊಟ್ಟಿದ್ಕೆ ಇದು ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡಿ ರೇಡ್. ಒಬ್ಬ ನಾಯಿ ಸಾಕೋನ್ ಮನೆಗೆ ಇಡಿ ರೇಡ್ ಆಗುತ್ತೆ ಅಂದ್ರೆ ಕೇಳಿ. ಇವನ್ ಶೋಕಿಗೆ ಇಡಿ ರೇಡ್ ಆಯ್ತು. ಇಡಿ ರೇಡ್ ಆದ್ಮೇಲೆ ಗೊತ್ತಾಯ್ತು ಇವನ ಹತ್ರ ಇರೋದು 700-800 ರೂಪಾಯಿ ನಾಯಿ ಅಂತ. ನಾವು ಅವತ್ತೇ ಹೇಳಿಲ್ವಾ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು. ಸೊ ಆ ಸ್ಟೋರಿನ ಎಳೆ ಆಗಿ ಬಿಚ್ಚಿಟ್ಟಿದೀವಿ, ಈ ಡಾಗ್ ನನ್ನ ಮಗನ ಸ್ಟೋರಿನ. ಸೊ ಇಡಿ ಅವರು ಡೈರೆಕ್ಟ್ ಆಗಿ ಹೋದ್ರು, ಇಷ್ಟೊಂದು ಕೋಟಿ ನಾಯಿನ, ಸೊ ಹಂಗಾರೆ ಅವನ ಹತ್ರ ಕೋಟಿ ಇರ್ಬೋದು ಅಂತ. ಸೊ ರೇಡ್ ಆಯ್ತು. ಈಗ ಮತ್ತೊಮ್ಮೆ ಅವನ ಅಸಲಿ ಮುಖವನ್ನ ಬಿಚ್ಚಿಡ್ತಿದೀವಿ ನೋಡಿ. ಸ್ವಲ್ಪ